ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಗೈಸ್, ಇವಾಗ ಎದ್ದೆ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ಅಂತಾರೆ. ಸೊ ಗೈಸ್, ಫ್ರೆಶ್ ಅಪ್ ಅಂತ ಹೇಳಿ ರೆಡಿನೇ ಆದೆ. ಇವತ್ತು DL ಟೆಸ್ಟ್ ಐತೆ, ಹೋಗನ್ ಬನ್ನಿ. ಗೈಸ್, ನಮ್ಮ ಅಮ್ಮ ಇಡ್ಲಿ ಮಾಡಿದರು, ಹಂಗೆ ತಿನ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನೆನ್ನೆ, ಹಂಗೆ ಅಪ್ಲೋಡ್ ಮಾಡ್ಕೊಂಡು ತಿಂತಿದ್ದೆ. ಸೊ ಬನ್ನಿ ತಿನ್ಬಿಟ್ಟು ಹೋಗೋಣ. ಸೊ ಗೈಸ್, ಲೇಟ್ ಆಗ್ಬಿಟ್ಟೈತೆ, ಹೋಗೋಣ ಬನ್ನಿ, ಬೇಗನೆ ಹೋಗ್ಬೇಕು. 8:15 ಹೇಳಿದರು, ನಾನು ಇನ್ನೂ 8 ಗಂಟೆ ಆದರೂ ಇಲ್ಲೇ ಇದ್ದೀನಿ. ಸೊ ಗೈಸ್, ಲೇಟ್ ಆಗ್ಬಿಟ್ಟೈತೆ ಅಂತ ನಾನು ಬಂದರೆ ಇಲ್ಲಿಗೆ ಬೇಗನೆ, ಇಲ್ಲಿ ನೋಡಿ ಇನ್ಸ್ಪೆಕ್ಟ್ರೇ ಬಂದಿರಲಿಲ್ಲ ಇನ್ನು. ಸೊ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ, ಬಾಯ್. ಸೊ ಗೈಸ್, ಟೆಸ್ಟ್ ಎಲ್ಲ ಮುಗೀತೀಗ. ಸೊ ಎಲ್ಲ ಆಯಿತು, ಬನ್ನಿ ಮನೆ ಕಡೆಗೆ ಹೋಗೋಣ ಈಗ, ನನ್ನ ಡಾರ್ಲಿಂಗ್ ಎತ್ಕೊಂಡು. ಸೊ ಗೈಸ್, 8 ಗಂಟೆಗೆ ಹೋಗಿದ್ದಕ್ಕೆ 11 ಗಂಟೆಗೆ ವಾಪಸ್ ಬರ್ತಾಯಿದ್ದೀನಿ ಟೆಸ್ಟ್ ಮುಗಿಸ್ಕೊಂಡು. ಸೊ ಎಲ್ಲಾದರೂ ಜಾಗಕ್ಕೆ ಡಾಕ್ಯುಮೆಂಟ್ಸ್ನ ಎತ್ತಿಕ್ಬಿಟ್ಟು ಸಿಗ್ತೀನಿ. ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ಬೇಕು, ನನ್ನ ತಂಗಿ ಬರ್ತಡೇ ಪಾರ್ಟಿ ಐತೆ. ಸೊ ನೀವು ಹೋಗೋಣ. ಎಲ್ಲ ಆಫ್ ಮಾಡಿಬಿಟ್ಟು ಬೀಗ ಡೋರಲ್ಲಿ ಇಟ್ಬಿಟ್ಟಿದ್ದೀನಿ. ಸರಿ ಬನ್ನಿ ಹೋಗೋಣ. ಡೋರ್ ಲಾಕ್ ಮಾಡಿ ಹೋಗೋಣ. ತಾತ ಏನೋ ಕೆಲಸ ಮಾಡ್ತಾವ್ರೆ, ಅವ್ರು ಬರಲ್ಲ, ನಾವು ಹೋಗೋಣ ಬನ್ನಿ. ಸರಿ ಆಯ್ತು. ತಾತ ಇಲ್ಲ, ತಾತ ಬಾ ಒಂಚೂರು ಬಿಡಿಯುವಂತೆ. ಫೋನೇ ತೆಗೆದು ಗೈಸ್, ಫೋನೇ ಬಿಟ್ಟು ಬಂದ್ಬಿಟ್ಟಿನಿ. ಫೋನ್ ತಗೊಂಬರೋದು ಬನ್ನಿ. ಫೋನ್ ಕೈಯಾಗ ಇಟ್ಕೊಂಡಿದ್ದೀಯಾ? ಅಲ್ಲ, ಕರೆಕ್ಟ್ ಮರ್ತೋಗ್ಬಿಟ್ಟಿದ್ದೀನಿ, ವಿಡಿಯೋ ಮಾಡ್ತಾ ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಮರ್ತೋಗ್ಬಿಟ್ಟೈತಿ. ಗೈಸ್, ಇದೊಂದು RC ಕಾರ್ಡ್ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ವಾಪಸ್ ಇಟ್ಬಿಟ್ಟು ನಾನು ಬನ್ನಿ. ಬಾತಾತ ನಮ್ಮ ತಾತ ಹೊರಗೆ ಬಿಡೋಕ್ಕೆ ಅಂಥವ್ರಿಗೂ ಕೆಳಗಡೆ ಕೂತ್ಕೊಂಡು ರೀಲ್ಸ್ ನೋಡೋಣ ಬನ್ನಿ. ಸೊ ಗೈಸ್, ಮಳೆಗಾಲ ಆದರೂ ಏನು ಬಿಸಿಲು, ಸೆಕೆ ತಡೆಯೋಕ್ಕಾಯ್ತಲ್ಲ ಗೈಸ್. ಬನ್ನಿ ಹೋಗೋಣ, ನಮ್ಮ ತಾತ ಬಂದರು. ಗೈಸ್, ಈಗ ನಮ್ಮ ತಾತ ಬಿಟ್ಟು ಹೋದ್ರು. ಈಗ ಮೆಟ್ರೋ ಹತ್ರ, ನಾಗಸಂದ್ರ ಮೆಟ್ರೋ ಹತ್ರ. ನಾನು ಈಗ ಆ ಕಡೆ ರೋಡ್ ದಾಟಿ ಹೋಗ್ಬೇಕು, ಸ್ಕೈ ವಾಕಲ್ಲಿ ಲಿಫ್ಟ್ ಐತೆ, ಆದರೂ ಸ್ಟೇರ್ಸಲ್ಲೇ ಹೋಗೋಣ ಬನ್ನಿ. ಕಾರ್ಡಿಯೋನು ಮಾಡ್ದಂಗೆ ಆಗುತ್ತೆ ಹಂಗೆ. ಸೊ ಹೆಲ್ತಿಗೆ ಒಳ್ಳೆಯದು ಗೈಸ್, ಸ್ಟೆಪ್ಸ್ ಹತ್ತಿ ಎಲ್ಲೇ ಆದರೂ ಕಾರ್ಡಿಯೋ ಮಾಡ್ದಂಗೂ ಆಗುತ್ತೆ, ಹಂಗೆ ಹೆಲ್ತಿಗೆ ಒಳ್ಳೆಯದು. ಸೊ ಗೈಸ್, ಇಲ್ಲೇ ಐತೆ ಬಸ್ ಸ್ಟಾಪು, ಬಸ್ ಹತ್ಮೇಲೆ ಸಿಗ್ತೀನಿ, ಬನ್ನಿ ಹೋಗುವ. ಗೈಸ್, ವೀಕ್ ಡೇಸಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಮಜಾ, ಯಾಕಂದರೆ ಬಸ್ ಪೂರ್ತಿ ನಾವು ಒಬ್ಬರೇ ಬಿಟ್ಟರೆ ಇನ್ಯಾರೂ ಇರೋಲ್ಲ. ಒಂಥರ ಮಜಾ ಗೈಸ್. ಸೊ ಗೈಸ್, ನಮ್ಮ ಅಣ್ಣ ಬಂದಿದ್ದ, ಅಲ್ಲೇ ಗಾಡಿ ತಗೊಂಡು ಮುಂಚೆನೇ ಹೇಳಿದ್ದೆ ಬಾರೋ ಅಂತ. ಸೊ ಬನ್ನಿ ಹೋಗುವ ಗಾಡೀಲಿ ಈಗ. ಗೈಸ್, ಈಗ ಬಂದ್ವಿ ಗೈಸ್ ಮನೆಗೆ. ನಮ್ಮ ಮಮ್ಮಿ ಈಗ ಪಾತ್ರೆ ತೊಳಿತವ್ರೆ ಗೈಸ್. ಇವಾಗೆಲ್ಲ ಮುಗೀತು, ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದೆ ನಾನು, ಟೈಮ್ ಪಾಸ್ ಮಾಡ್ಕೊಂಡು. ಅಲ್ಲೇ ಮಳೆ ಬಂತು, ಇವನ್ನೇನೋ ಇದಕ್ಕೆ ಹೋಗೋಣ ಅಂತ ಕೇಕ್ ತಗೊಂಬರೋಕ್ಕೆ ಹೊರಟಿದ್ದೀವಿ ಈಗ. ಸೊ ಗೈಸ್, ಏನಂದರೆ ಮಳೆ ಬೇರೆ ಜೋರಾಗಿ ಬರೋ ಥರ ಇತ್ತು. ಸೊ ಅದಕ್ಕೆ ಗಾಡೀಲಿ ಹೋಗೋದು ಬೇಡ ಅಂತ ಕಾರಿಗೆ ಹೊರಟಿದ್ವಿ. ಸೊ ಬನ್ನಿ ಹೋಗುವ. ಸೊ ಗೈಸ್, ಹಂಗೆ ಹೋಗ್ತಾ ದಾರಿಲಿ ಚಿಕನ್ನು ತಗೊಬೇಕಾಯ್ತು. ಸೊ ತಗೊಂಡ್ವಿ ಈಗ. ಇದೊಂಚೂರು ರೋಡ್ ಚಿಕ್ಕದು, ಸೊ ಅದಕ್ಕೆ ಅಲ್ಲೋಗಿ ತಿರುಗಿಸ್ಕೊಂಬರಕ್ಕೆ ಹೋಗೋಣ. ಬಂದಮೇಲೆ ಇಕ್ಬಿಟ್ಟು ಹೋಗ್ಬೇಕು ಗೈಸ್ ಕೇಕ್ ತರೋಕ್ಕೆ. ಸೊ ಗೈಸ್, ಈಗ ವಿಷಯ ಏನಪ್ಪ ಅಂದರೆ, ಈಗ ಹೋಗ್ತಾ ದಾರಿಲಿ ಹಂಗೆ ಬರ್ತಡೇಗಳನ್ನೂ ಕರ್ಕೊಂಡು ಹೋಗ್ಬೇಕಂತೆ. ಸ್ಕೂಲ್ ಬಿಡೋ ಟೈಮ್ ಆಯಿತು. ಸೊ ಬನ್ನಿ, ಅಲ್ಲೇ ಇರೋದು ಕೇಕ್ ಅಂಗಡಿನೂ, ಎರಡೂ ಕೆಲಸ ಆದಂಗೆ ಆಗುತ್ತೆ, ಕರ್ಕೊಂಡು ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಬನ್ನಿ ನನ್ನ ತಂಗಿ ಸ್ಕೂಲ್ ಹತ್ರ. ಈಗ ಕರ್ಕೊಂಡು ಹೋಗ್ಬೇಕು ಈಗ ಅವ್ರ ಮಗು.
ಇನ್ನು ಅಕ್ಕ ಎಲ್ಲವರು ಇನ್ನೂ ಗೊತ್ತಿಲ್ಲ. ಗೈಸ್ ಅಲ್ಲಿ ಆ ಕಡೆ ಅಲ್ಲಿ ಬರ್ತಾರ ನೋಡಿ, ಅಲ್ಲಿ ಗ್ಲಾಸ್ ಹೇಳಿ ಸರ್. ಗೈಸ್ ಅಲ್ಲಿ ಬರ್ತಾರ ನೋಡಿ ಅಲ್ಲಿ. ಸೊ ಗೈಸ್ ಬರ್ತ್ಡೇಗಳು ಬರ್ತಾವ್ರೆ ನೋಡಿ ಗೈಸ್ ಹಿಂದ್ಗಡೆ. ಹಾಯ್ ಮಾಡ್ತೀವಿ ನಾವು ಕರ್ಕೊಂಡು ಬರ್ತಡೇ ಕೇಕ್ ತಗೊಂಬರ ಕೊಡ್ತಾ ಇದ್ದೀವಿ. ಒಂದು ನೋಡ್ಕೊಂಡು ಹೋಗು. ಗೈಸ್ ಬರ್ತಡೇಗಳ ಕೈಲೇ ಕೇಳಿಸ್ತೀವಿ ನೋಡಿ. ಶ್ರಮ ಕೇಳು, ಕೇಕ್ ರೆಡಿ ಆಗೈತಾ ಅಣ್ಣ? ಅದೇ ಕೇಕ್ ಅಂತ ಗೈಸ್ ಇವತ್ತು ಇರಿಟೇಟಿಂಗ್ ದೀಕ್ಷಾ ಮಾಡೋಣ. ಹಾಂ ಚಿನ್ನಮ್ಮ, ನನ್ನ ಬರ್ಡೇ ಇವತ್ತು ನಿಮ್ಮದಿಯಾಗಿರೋ ಗೈಸ್ ಒಂದು ಸ್ಪೆಷಲ್ ಏನಂದರೆ ಇವತ್ತು ಬರ್ತಡೇ, ನಾಳೆ ಎಕ್ಸಾಮು. ಯಾವ್ದು ಹೇಳಿ ನಾಳೆ ಎಕ್ಸಾಮು? ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಸೋಷಲ್. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಆಮೇಲೆ ಸೋಷಲು. ಹೌದಾ? ಎಲ್ಲ ಇಂಗ್ಲೀಷಲ್ಲಿ ಫಸ್ಟ್ ಲೆಸನ್ ಯಾವ್ದು? ದ ಹೆವೆನ್ಲಿ ಪ್ಯಾರಸೋಲ್. ಅಲ್ಲ ಗೈಸ್, ಅಲ್ಲ ಪಕ್ಕ ಅದಲ್ಲ. ಹಾಂ ಅಲ್ಲ ಗೈಸ್, ಪಕ್ಕ ಅದಲ್ಲ ಲೆಸನ್. ನಾನು ನೋಡಿದ್ದೀನಿ. ಟೆಕ್ಸ್ಟ್ ಬುಕ್ ಬೇಕಾದ್ರೆ ತೋರಿಸ್ತೀನಿ ಗೈಸ್, ಪಕ್ಕ ಹೇಳಲ್ವ ಅದಲ್ಲ ಲೆಸನ್. ನಿಂಗೆ ಗೊತ್ತಾ, ನಿಂಗೆ ಸೆಕೆಂಡ್ ಲ್ಯಾಂಗ್ವೇಜ್ ಜೊತೆ ಇಂಗ್ಲೀಷ್ ಅಲ್ಲ, ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ನಮ್ಮದು ಕನ್ನಡ ಗೈಸ್, ನಾವು ಕನ್ನಡ ನಾವು ಗೈಸ್. ಇವರು ಇಂಗ್ಲೀಷು ಗೈಸ್, ಬ್ರಿಟಿಷ್ ಲ್ಯಾಂಗ್ವೇಜ್ ಗೈಸ್, ಬ್ರಿಟಿಷ್ ಲ್ಯಾಂಗ್ವೇಜು. ಫಾರಿನ್ನು ಗೈಸ್, ಇಂಥವ್ರಿಂದಾನೆ ಗೈಸ್ ನಮ್ಮ ಇಂಡಿಯಾ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೆ. ಕರ್ನಾಟಕ ಇರೋದೇನು ಆಸ್ಟ್ರೇಲಿಯಾದಲ್ಲ ಗೈಸ್. ಕರ್ನಾಟಕ ಎಲ್ಲೈತೆ ಅಂತಾನೆ ಗೊತ್ತಿಲ್ಲ ಗೈಸ್. ಐತು ಹುಡುಗಿ. ಹೌದಾ? ಅದು ಹೇಳಿಲ್ವ ಇರಿಟೇಟಿಂಗ್ ದೀಕ್ಷಾ ಇನ್ ಬರ್ತಡೇ ಡೇ. ಇದೇ ನನ್ನ ಕಂಟೆಂಟ್ ಇವತ್ತು. ಬರ್ತಡೇ ಅಲ್ಲ, ಇರಿಟೇಟಿಂಗ್ ದೀಕ್ಷಾ. ಬರ್ತಡೇ ಹುಡುಗಿ ಕೇಕಲ್ಲಿ ಏನು ಹೆಸರು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್, ಬರ್ತಡೇ ಹುಡುಗಿನೇ ಕರ್ಕೊ ಬಂದಿದ್ದೀವಿ ಕೇಕ್ ತಡಕ್ಕೆ. ಬರ್ತಡೇ ಕೇಕ್ ಮೇಲೆ ಏನು ಹಾಕ್ಬೇಕು? DKSH ಅವ್ರಿಗೂ ಗೊತ್ತು, ಸುಮ್ಮನೆ ಇರು. ಸೊ ಗೈಸ್, ಹಿಂಗೆ ನಾನು ನಮ್ಮ ಅಣ್ಣ ಇಬ್ಬರು ಸೇರ್ಕೊಂಡು ನನ್ನ ತಂಗಿನ ಸರಿಯಾಗಿ ಇರಿಟೇಟ್ ಮಾಡಾಕ್ಬಿಟ್ಟಿವಿ. ಬರ್ತಡೇ ದಿನ ಮಾತ್ರ ಒಳ್ಳೆ ಮಜಾ ಇತ್ತು. ಸೊ ಸಾಕು, ಬನ್ನಿ ಹೋಗುವ. ಸೊ ಗೈಸ್, ಕೇಕೆಲ್ಲ ತಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡೆಕೋರೇಷನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಏನೂ ಫ್ಲ್ಯಾಶ್ ಆಗಲಿಲ್ಲ. ಸೊ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಬಲೂನ್ ಪ್ಯಾಕೆಟ್ಗಳು, ಬರ್ತಡೇ ಟ್ಯಾಗ್ಗಳು ಎಲ್ಲ ತಗೊಂಬರೋಣ ಅಂತ ಹೊರಟು. ಈಗ ಗಾಡಿ ಎತ್ಕೊಂಡು ಬನ್ನಿ ಹೋಗುವ. ಸೊ ಗೈಸ್, 4 ಬಲೂನ್ ಪ್ಯಾಕೆಟು, ಒಂದು ಬರ್ತಡೇ ಟ್ಯಾಗ್ ತಗೊಂಡ್ವಿ. ಸೊ ಸಾಕಷ್ಟು. ಯಾವುದೋ ಒಂದು ಫ್ಲ್ಯಾಶ್ ಆಯ್ತು ಈಗ, ಅದನ್ನೇ ಮಾಡೋಣ ಬನ್ನಿ ಹೋಗಿ ಈಗ. ಸೊ ಗೈಸ್, ಏನಪ್ಪ ಅಂದರೆ ನಮ್ಮಮ್ಮ ಬಂದವರಂತೆ, ಅವ್ರನ್ನ ಕರ್ಕೊಂಡು ಹೋಗೋಣ ಬನ್ನಿ. ಸೊ ಗೈಸ್, ನಮ್ಮಮ್ಮ ನೋಡಿ ಬರ್ತಾವ್ರೆ. ಇಷ್ಟು ಬಲೂನು ನಾವೇ ಊದ್ಬಿಟ್ಟು ಕಟ್ಟಿದ್ದೀವಿ ಗೈಸ್. ಈಗ ಇದನ್ನು ಆ ಥರ 4 ಮಾಡ್ಕೊಂಡು ಫುಲ್ಲು ಜೋಡಿಸ್ಬೇಕು. 4 ಮಾಡಿ ಜೋಡಿಸ್ಬೇಕೀಗ. ಈಗ ಮಾಡ್ತಾನೆ ಅಣ್ಣ, ನಂಗೆ ಬರಲ್ಲ ಅದು ಹೆಂಗೆ ಮಾಡಬೇಕು. ಅವನೇ ಮಾಡ್ತಾನೆ ನೋಡಿ ಈಗ. ಆಡ ನಾನು ಕುತ್ಕೊಂಡು ನೋಡ್ತೀನಿ ಗೈಸ್. ನಾನು ಆಗಿಂದ ಊದ್ಬಿಟ್ಟು ಎಲ್ಲ ಕಡ್ದೆ ಇಷ್ಟೂ. ಈಗ ಒಳಗಡೆ ನೋಡಿದ್ರೆ ಎಷ್ಟೊಂದು ಜನ ಅವರೇ, ಹೆಂಗೆ ಬ್ಲಾಗ್ ಮಾಡೋದು ಅನ್ನೋದೇ ನನಗೆ ತುಂಬ ಭಯ ಬೇರೆ ಆಗ್ತೈತೆ. ಒಳಗೆ ಬೇರೆ ಕರೀತಾವ್ರೆ ಕೇಕ್ ಕಟ್ ಮಾಡೋಕ್ಕೆ.
ಲಾಗ್ ಮಾಡ್ಕೊಂಡು ಹೆಂಗೆ ಹೋಗೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಳಗೆ ಬೇರೆ ಕರೀತಾವ್ರೆ, ಹೋಗೋದ ಬ್ಯಾಡುವ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗೈಸ್ ನಮ್ಮ ಪ್ರಸಾಂಪ ಬಂದ್ರು. ಬನ್ನಿ ಒಳಿಕ್ ಹೋಗೋಣ, ಕರೀತಾವ್ರೆ. ನಾನೇ ಮಾಡ್ಕೊಂತ ಇದ್ದೀನಿ. ನಮಸ್ಕಾರ. ಹೇಳ್ ಪ್ರಸಾಂಪ, ಎಲ್ಲ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ ಅಂತ. ಬರ್ತಡೇಗಳು ನೋಡ್ರಿ. ಹಾಯ್ ಆಂಟಿ. ಬನ್ನಿ ನಾವು ಒಂಚೂರು ಸೈಡ್ಗೆ ಹೋಗ್ಬಿಡೋಣ, ಆ ಕಡೆಗೆ ಹೋಗ್ಬಿಡೋಣ. ನಮ್ ಚಿನ್ನ ಮುಂದೆ ಬರ್ತಡೆ ವಿಶೇಷ ಮಾಡ್ಬಿಡಿ ಒಂದ್ಸತಿ. ಮಾಡ್ತಾರ ನಾವು ಸೈಡಲ್ಲಿ ನಿಂತ್ಕೊಬಿಡೋಣ. ಪ್ರಸಾಪ ನಮಗೆ 2 ಕೇಕು ಸರಿನಾ? ಚಾಕ್ಲೇಟ್ ಕೇಕ್ ಯಾರಿಗೆ ಹೋಗ ಪ್ರಸಾಪ, ನಮಗೆ ಹನಿ ಕೇಕೆ ಬೇಕಪ್ಪ. ನಮ್ಗೆ ಹನಿ ಕೇಕ್. ಮಮ್ಮ ಇಲ್ಲಿ ಪ್ರಸಾಪ ಯಾಕೆ ಅಲ್ಲಿ ಯಾಕೆ ಹೋಯ್ಕೆ ಬೈಲಿ? ಇಲ್ಲಿ ಇನ್ನೂ ಒಂದ್ ಐತೆ ಬೈಲಿ, ಈ ಕಡೆ ಇನ್ನೊಂದು ಬಾಕ್ಸ್ ಐತೆ. ಮೊಸರು ಐತ ಕೇಕ್ ಕ್ರೀಮ್ ಇರ್ಲಿಲ್ಲ, ಅಲ್ಲೇ ಮೊಟ್ಟೆ. ಆಯ್ತಣ್ಣ ಆಯ್ತಣ್ಣ. ಪುದೀನ ಚಟ್ನಿ ಏನಾರು ಹಾಕ್ಬೇಕೇನ? ಅದನ್ನ ನೀವೇ ಹಾಕೊಂಡು ತಿನ್ಕೊಬಿಡ್ರಿ. ಗೈ ಸ್ಪೆಷಲ್ ಆಗಿ ಇಲ್ಲಿ ಹನಿ ಕೇಕ್ ಮಾಡಿದೀವಿ. ಇದು ಪೀಸಸ್ ಅದೇ ಫ್ರೆಂಡ್ಸ್ ನಮಗೆ ನಮ್ಮ ಅಣ್ಣನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡುವ ಗೈಸ್ 2 ಪೀಸ್ ಕಳ್ತನಾಗ್ಬಿಟ್ಟಿದೆ. ಯಾರು ತಿಂದವ್ರೆ ಅಂತ ಗೊತ್ತಿಲ್ಲ, ತಿಂದಿರೋರು ಕಮೆಂಟ್ ಮಾಡ್ರಿ. ಸೊ ಗೈಸ್ ಇವರೆಲ್ಲ ನಮ್ಮ ಬರ್ತಡೇಗಳ ಫ್ರೆಂಡ್ಸು, ಅವ್ರ ಗ್ಯಾಂಗ್ ಅಂತೆ. ಗೈಸ್ ಇಲ್ಲೇ ನಾವು ಒಂಚೂರು ಕೇಕ್ ಹಾಕಿ ಎಲ್ಲರಿಗೂ ಕೊಡೋಣ. ಗೈಸ್ ನಾವು ನಮ್ಮ ದೊಡ್ಡಪ್ಪ ಇಬ್ರು ಸೇರ್ಕೊಂಡು ತಿಂತಾ ಇದೀವಿ. ಸೊ ಗೈಸ್ ಈ ಕಡೆ ನೋಡಿದ್ರೆ ಫೋಟೋಗ್ರಫಿ ನಡೀತಾ ಐತೆ, ಆಗ್ಲಿಂದ ತೆಕ್ಕಂತಾನೆ ಅವ್ರೆ. ನಾವು ಈ ಕಡೆ ಶಿಸ್ತಾಗಿ ನಾವು ನಮ್ಮ ದೊಡ್ಡಪ್ಪ ಇಬ್ರು ಸೇರ್ಕೊಂಡು ಬಾರಿಸ್ತಾ ಇದ್ದೀವಿ ಕೇಕ್ನ. ಸೊ ಗೈಸ್ ನೆಕ್ಸ್ಟ್ ಊಟ. ಸೊ ಅದಕ್ಕೆ ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.